ನಗರದಲ್ಲಿ ಪ್ರಜಾಸೇವಾ ಆಂದೋಲನಕ್ಕೆ ಚಾಲನೆ. ಅಧಿಕಾರಿಗಳಿಗೆ ಶಾಸಕ ಎಂಆರ್ ಪಾಟೀಲ್ ಖಡಕ್ ಎಚ್ಚರಿಕೆ. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಪ್ರಥಮ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮಕ್ಕೆ ಶಾಸಕ ಎಂಆರ್ ಪಾಟೀಲ್ ಚಾಲನೆ ನೀಡಿದರು. ಗ್ರಾಮೀಣ ಮಟ್ಟದಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪ್ರಥಮ ಪ್ರಜಾಸೇವಾ ಆಂದೋಲನದಲ್ಲಿ ಕೆಲ ತಾಲೂಕು ಮಟ್ಟದ ಇಲಾಖೆಗಳ ಅಧಿಕಾರಿಗಳು ಗೈರಾಗಿದ್ದ ಹಿನ್ನೆಲೆಯಲ್ಲಿ ಶಾಸಕ ಎಂಆರ್ ಪಾಟೀಲ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಜನರ ಬಗ್ಗೆ ಕಳಕಳಿ ಅನ್ನೋದು ಬೇಕಲ್ಲ, ಯಾರು ಮಾಡೋರೇ ಅದ, ಯಾಕೆ ಬಂದಿಲ್ರಿ ಅವರು ಬರ್ಕೊಡ್ರಿ ಹೋಗ್ಯಾರಲ್ಲ ಬರ್ಕೊಡ್ ಯಾವ ಮೀಟಿಂಗಿಗೂ ಬರಂಗಿಲ್ಲ, ಪೂರ್ವಸೂರು ಬರಂಗಿಲ್ಲ, ಜಯಂತಿಗೂ ಬರಂಗಿಲ್ಲ, ಭಯ ಅನ್ನೋದ ಇಲ್ರಿ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಅಧಿಕಾರಿಗಳ ಜವಾಬ್ದಾರಿ ಎಂದು ಹೇಳಿದ ಅವರು, ಅಧಿಕಾರಿಗಳು ಜನಪ್ರತಿನಿಧಿಗಳೊಂದಿಗೆ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ಯಾಕಂದ್ರೆ ಈ ವ್ಯವಸ್ಥೆ ಬಂದ್ ಆಗ್ಬೇಕಿಲ್ಲ. ಇಲ್ಲಿ ಏನಾಗೈತಿ, ಆ ಹುಡುಗ ಲೈಟ್ ಸೈಕಲ್ ಮುಟ್ಟ ಹಿಡಿದು ಸಣ್ಣ ಸಣ್ಣ ಹೊಲಕ್ಕೆ ಹೋಗಾಡ ಹಿಡಿದು ಇದು ಉದ್ಯೋಗ ಆಗೈತಿ. ಇಲ್ಲಿ ಆಮ್ಯಾಗ ಇವ್ರಿಗೆ ನಾವು ರಸ್ತೆ ನಾವು ಮಾಡಿಸ್ಬೇಕು, 50 ಟನ್ 60 ಟನ್ ಇವರು ಗಾಡಿ ಬಿಡ್ಬೇಕು. ಮಣ್ಣು ಒಂದು 2-3 ಜನ ಬಿಗಿ ಮಾಡಿದಂಗೆ ಮಾಡಿ ಮತ್ತು ಅದಾಯ್ತು ಅಂತೀವಿ. ಈಗ ನಾವು ಏನಾಗಬೇಕಾಗೈತಿ, MLA ಕಮ್ಮ ಪೊಲೀಸರ್ಕಿಂತ ಕೆಳಗಿರ್ತಾರಲ್ಲ ನಾವು ಅದಾಗಬೇಕಾಗೈತಿ. ಅವ್ರಿಗೇನು ಖಬರ್ ಇಲ್ಲ. ಇದಾದ್ರೆ ಏನಾಗತಿ, ನಮ್ಮ ತಾಲೂಕಿಗೆ ಏನು ಹಾನಿ ಆಗ್ತತಿ, ಆ ವ್ಯವಸ್ಥೆ ಹೋಗ್ಬೇಕು. ಈಗ ನಾ ಪೊಲೀಸ್ ಆಫೀಸರ್ ಮ್ಯಾಗ ಹಾಕ್ತೀನಿ, ಅಂದ್ರೆ RTO ಪೊಲೀಸ್ ಆಫೀಸರ್ ಮ್ಯಾಗ ಕ್ವಶನ್ ಹಾಕ್ತೀನಿ. 3 ಸ್ಪೀಡ್ ಹೊಡ್ಯಾಕ್ ಕೊಡ್ತಾರೆ ಇವರು. ಅಧಿವೇಶನದಾಗ ಮಾತಾಡಕ್ ಕೊಟ್ರೆ ನೀವು ಫೈಲ್ ಅದನ್ನ ಮಾಡಿ ಹೇಳ್ತೇನೆ ನಾನು. ಇವ್ರ ನಿರ್ಲಕ್ಷ್ಯದಿಂದನೇ ಇವೆಲ್ಲ ದುರ್ಘಟನೆ ಆಗಕತ್ತಾವು. ಇವ್ರಿಗೆ ಏನಿಲ್ರಿ, ಆ ಪಾಪ ಹೊಲಕ್ಕೆ ಹೋಗಾರ ಹಿಡದೆ, ಲೈಟ್ ಇಲ್ಲ ಸೈಕಲ್ ಮುಟ್ರೆ ಹಿಡದೆ, ಅವ್ರು ಸತ್ತವ್ರು ಸಾಯ್ರಿ, ಅದನ್ನೊಂದು ಅವ್ರಿಗೆ ಪರಿಹಾರ ಕೊಡ್ಸಾಕಿದ್ವಿ. ಇನ್ನೊರ್ಗೂ ಬಂದಿಲ್ಲ, ಅವ್ರು ಪೊಲೀಸ್ ಆಫೀಸರ್ಸು ಬಂದಿಲ್ಲ, RTO ಬಂದಿಲ್ಲ. ಈಗ ಕೇಳ್ರಿ, ಅವ್ರಿಗೆ ಮುಗಿಸ್ಕೊಡ್ರಿ, ಅವ್ರಿಗೆ ಪರಿಹಾರ ಕೊಡ್ಬೇಕು. ಇಲ್ಲ ಅಂದ್ರೆ ಇವರೆಲ್ಲ ಸಾಮಿಲ್ ಅದಾರ ಅಂತ ನಾವು ಹೇಳ್ಬಿಡ್ತೀವಿ. ಸ್ಟೇಟ್ಮೆಂಟ್ ಕೊಡ್ತೀವಿ 100%. ಇದಕ್ಕೇನು ಎಂಡ್ ಆಗ್ಬೇಕಲ್ಲ, ಎದಕ್ಕಾರ ಇದೆಲ್ಲ ವ್ಯವಸ್ಥೆಗೆ ನಾವ ಈಗ ಇದು ಆದಂಗೆ ಆಗೇವಿ. ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂಬ ಆರೋಪಗಳ ಕುರಿತು ಕೆಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಶಾಸಕರು ತರಾಟೆಗೆ ತೆಗೆದುಕೊಂಡರು. ಪಕ್ಷ ಯಾವುದಾದರೂ ಇರಲಿ, ಅಧಿಕಾರದಲ್ಲಿರುವಾಗ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು. ರಾಜಕಾರಣ ಮಾಡುವುದಕ್ಕಿಂತ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಮುಖ್ಯ ಎಂದು ಖಡಕ್ ಸಂದೇಶ ನೀಡಿದರು. ಅಧಿಕಾರಿಗಳು ಆಡಳಿತ ಹಾಗೂ ಜನಪ್ರತಿನಿಧಿಗಳಿಗೆ ಸಹಕಾರ ನೀಡದೇ ಹೋದರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಕಠಿಣವಾಗಲಿದೆ ಎಂದು ಎಚ್ಚರಿಕೆ ನೀಡಿದರು.